ಕನ್ನಡ ದೇಹ ಕನ್ನಡ ಬಾಳು ಕನ್ನಡದೆಂದು ನಿರ್ಮಂತಿರೆ ಕಲಿಯುತ್ತಿದ್ದರೆ ಸಂಸೋನ್ನಲ್ಲ. ಉದಯ, ನನ್ನ പേര് ഉദയ എന്നാണ്. ಆಗಿರ್ಬೋದು, ಎಜುಕೇಶನ್ ಕ್ವಾಲಿಫಿಕೇಶನ್ಸ್ ಮತ್ತೆ ಎಲ್ಲೆಲ್ಲಿ ನೀವು ವಿದ್ಯಾಭ್ಯಾಸ ಮಾಡಿದ್ರಿ? ತಂದೆ ತಾಯಿ ಬಗ್ಗೆ ಕಿರು ಪರಿಚಯ. ഞാൻ കാലിക്കറ്റ് യൂണിവേഴ്സിറ്റിയിലെ കീഴില് ഡിഗ്രി പിന്നെ PG കഴിഞ്ഞതാണ് സോഷ്യോളജിയില്. ನಿಮ್ಮ ತಂದೆ ತಾಯಿಗಳ ಬಗ್ಗೆ ಪರಿಚಯ. അച്ഛനമ്മ, അച്ഛൻ നാട്ടിലെ കച്ചവടാണ്, അമ്മ ഹൗസ് വൈഫ്. ನೀವು ಈ ವೃತ್ತಿಗೆ ಏನಕ್ಕೆ ಬಂದ್ರೆ ಬಸ್ ಡ್ರೈವಿಂಗ್? എനിക്ക് ചെറുതു മുതലേ വാഹനങ്ങള് ഭയങ്കര ഇഷ്ടമാണ്. അയരിയില് പിന്നെ ആദ്യ കാറ്, പിന്നെ ലോറി, അങ്ങനെ ബസ്സിലേക്ക് വന്ന് പണ്ട് മുതലേ വണ്ടി ഭയങ്കര ഇതാണ്. ಎಷ್ಟು ವರ್ಷದಿಂದ ಮಾಡಿದ್ರಿ ಮೇಡಮ್? ಎಷ್ಟು ವರ್ಷದಿಂದ ಇದನ್ನ ಸ್ಟಾರ್ಟ್ ಮಾಡಿದ್ರಿ? ബസ്സാ ഞാൻ ഹെവി എടുത്തിട്ട് ഒരു 2 കൊല്ലത്തിന് അടുപ്പിച്ചിട്ടായി. പിന്നെ നാട്ടിലോരോ ലോക്കൽ ബസ്സിലായിട്ട് കുറച്ച് പോയിന്. നാഷണൽ പെർമിറ്റിൽ പേട്ടക്ക് ട്രയലായിട്ട് വന്നിന്. ಇಲ್ಲಿಂದ ಎಲ್ಲಿವರೆಗೆ ಓಡಿಸಿದ್ರೆ? ಈಗ ಟ್ರಾವೆಲಿಂಗ್ ಎಲ್ಲಿವರೆಗೆ ಮಾಡಿದ್ದೀರಾ? ആ മടിക്കേരി ടു തലശ്ശേരിയൊക്കെയാണ് പോകുന്നത്. ಮತ್ತೆ ಅಲ್ಲಿ ಬಂದಂತ ಚಾಲೆಂಜಸ್ ಏನೇನಿತ್ತು ಮ್ಯಾಮ್? ವಾಟ್ ಆರ್ ದ ಚಾಲೆಂಜಸ್ ಯು ಫೇಸ್ಡ್ ವೈಲ್ ಡ್ರೈವಿಂಗ್? ബുദ്ധിമുട്ട് ഇതുവരെയായിട്ടൊന്നും ഉണ്ടായിട്ടില്ല, കുഴപ്പമൊന്നുമില്ല, നല്ല രീതിയിൽ പോകുന്നു. ನೀವು ಒಂದು ಟ್ರಾವೆಲಿಂಗ್ ಲಾಂಗ್ ಡಿಸ್ಟೆನ್ಸ್ ಟ್ರಾವೆಲ್ ಮಾಡ್ಬೇಕಾದ್ರೆ ಎಷ್ಟು ಮ್ಯಾಕ್ಸಿಮಮ್ ಲಿಮಿಟ್ ಕ್ರಾಸ್ ಅಂದ್ರೆ ಸ್ಪೀಡ್ ಎಷ್ಟು ಮಾಡಿದ್ದೀರಿ? സ്പീഡ് അത്യാവശ്യം കുഴപ്പമില്ല, അങ്ങന്നുള്ള ഒരു സ്പീഡേ ഉള്ളൂ. മറ്റുള്ളൊരു തലശ്ശേരി അത് കുറച്ച് സ്പീഡ് പോണം, പിന്നെ വലിയ കുഴപ്പമില്ല. ಈಗ ಮುಂದೆ ನೀವು ಏನ್ ಮಾಡ್ಬೇಕು ಅನ್ಕೊಂಡಿದ್ದೀರಿ? ಮುಂಬೈಯಿಂದ ಆಗ್ರಾ, മുമ്പിൽ ആഗ്ര ഡ്രൈവർ പണി എടുക്കുന്ന എങ്ങനെ ആഗ്ര മുമ്പിൽ ഡ്രൈവർ പണി എടുക്കുന്ന എനിക്ക് ഒഴിവ് സമയങ്ങളിൽ ഞാൻ ബസ്സിൽ എന്തായാലും ഉണ്ടാവും എപ്പോഴും. അവിടെ ഫ്രീ ഇതാക ഇപ്പൊ ഞാൻ PSC കോച്ചിങ് ചെയ്യുന്നുണ്ട് ചാലോട്. വേറെ ഒഴിവ് സമയങ്ങളിൽ ബസ്സിൽ വരും. ನಿಮ್ಮ ಒಂದು ಏಮ್ ಏನು ಮ್ಯಾಮ್? ಟೋಟಲ್ ನಿಮ್ಮ ಏಮ್ ಏನು? മിനിമം ಏಮ್ ಗುರಿ ಮುಂದೆ ಏನಾಗಬೇಕು ಅಂತ മുമ്പിൽ എന്താണ് ആഗ്രഹം? ആഗ്രഹം ഒരു ഗവൺമെന്റ് ജോലി, എന്നാലും ബസ് വിടൂല. ബസ്സിലെ എപ്പോഴും ಜೋಲಿ ಮಾಡ್ತಾರೆ, ಅವರು ಗೌರ್ಮೆಂಟ್ ಕೆಲಸ ಮಾಡ್ತಾರೆ ಅಂತೂ ಬಸ್ ಡ್ರೈವರ್ ಮಾಡ್ತಾರೆ. ബസ് വിടൂല. ಇವ್ರಿಗೆ ಹೆಂಗೆ ಲಿಂಕ್ ಸಿಗ್ತದೆ ನಿಮ್ಗೆ? ಅಭಿವಿ ಸರ್ ಲಿಂಕ್ ಸಿಗ್ತದೆ ಅಲ್ಲಿ? നമുക്ക് എങ്ങനെ ലിങ്ക് ആയിരുന്നു അത് പിന്നെ നാട്ടിലൊരു ഷാഹിന മുൻ കൗൺസിലറെ ഓറ് പറഞ്ഞിട്ട് മഷൂദ് ഓറ് ഡ്രൈവറാണ്. ഓരോ ഒരു സപ്പോർട്ടില് ഹബീബ് ഖാനെ വിളിച്ച് ഹബീബ് എന്നുള്ള സപ്പോർട്ടില് രണ്ടാളും കൂടി ഹെൽപ്പ് ചെയ്ത്. ಡ್ರೈವ್ ಮಾಡ್ಬೇಕಾದ್ರೆ ಎಷ್ಟು ನಿಮ್ ಫಸ್ಟ್ ಸ್ಟೇರಿಂಗ್ ಹಿಡಿದಾಗ ಎಷ್ಟು ಖುಷಿ ಆಯ್ತು? ഫസ്റ്റ് കയറിയാലോ നല്ല സന്തോഷേനു. ഇത് ബസ്സിന്റെ സീറ്റിൽ കയറി ഇരുന്നേരോ അതായിട്ട് ഒരു ആഗ്രഹം, എന്റെ ഒരു ഇത്. ಮತ್ತೆ ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಅಂದ್ರೆ ಯಾವ ತರ ಒಂದು ಬ್ಯಾಡ್ ಎಕ್ಸ್ಪೀರಿಯನ್ಸ್ ಏನಾದ್ರು ಆಗಿದ್ಯಾ ಅಥವಾ ಬರೀ ಎಲ್ಲ ಗುಡ್ ಎಕ್ಸ್ಪೀರಿಯನ್ಸ್ ಆಗಿರೋದು ನಿಮ್ಮ ಟ್ರಾವೆಲಿಂಗ್ ಅಲ್ಲಿ? മോശമായിട്ടുള്ള എന്തെങ്കിലും ഉണ്ടായിരുന്നു? ಎಕ್ಸ್ಪೀರಿಯನ್ಸ್ ಅಂದ್ರೆ ಬ್ಯಾಡ್ വാഹനങ്ങളെയാ നല്ലൊരു എക്സ്പീരിയൻസ് തന്നെയാണ്, കുഴപ്പമൊന്നുമില്ല. ಫಾರೆಸ್ಟ್ ಇಂದ ಏನಾದ್ರು ಬರ್ಬೇಕಾದ್ರೆ ಅಥವಾ ಫಾರೆಸ್ಟ್ ಸೈಡ್ ಇಂದ ಬರ್ಬೇಕಾದ್ರೆ ಅಥವಾ ಘಾಟ್ ಸೈಡ್ ಇಂದ ಬರ್ಬೇಕಾದ್ರೆ ಹೆದರ್ಕೊಳ್ತೀರಾ ಹೇಗೆ? ഫോറസ്റ്റ് ചേരുമ്പോ ബുദ്ധിമുട്ടാണ്. ഇല്ല ഇല്ല, ബുദ്ധിമുട്ടൊന്നുമില്ല, പേടിയില്ല, കുഴപ്പമൊന്നുമില്ല. ആദ്യം ഞാൻ ഫസ്റ്റ് നോക്കിയിട്ടാണ് പിന്നെ ഡ്രൈവർ എടുക്കുന്നത്. പിന്നെ അങ്ങനെ നോക്കിയിട്ട് അയരിയിൽ എടുത്തതാണ്. പേടിയൊന്നും ഉണ്ടായിട്ടില്ല. ವುಮೆನ್ಸ್ ಡ್ರೈವರ್ ಅಂತ ಅಂದ್ರೆ ಎಲ್ಲರೂ ಒಂದ್ಸಲ ತಿರುಗಿ ನೋಡ್ತಾರೆ, ಪಬ್ಲಿಕ್ ಎಲ್ಲರೂ ತಿರುಗಿ ನೋಡ್ತಾರೆ. ಸೊ ಆಗ ಫಸ್ಟ್ ಎಕ್ಸ್ಪೀರಿಯನ್ಸ್ ನಿಮ್ಗೆ ಆದಾಗ ಹೇಗಾಯ್ತು? ಎಲ್ಲರೂ ತಿರುಗಿ ನೋಡಿದ್ರೆ ಹೆಣ್ಮಗಳು ആൾക്കാരെല്ലാം നോക്കുമല്ലേ, തോന്നുന്നു മനസ്സിൽ നല്ല സന്തോഷം തന്നെ. ആൾക്കാർ നോക്കുമ്പോ ഇല്ല ഇല്ല, ബുദ്ധിമുട്ടോ അങ്ങനെയൊന്നും ഇല്ല. ಏನಿಲ್ಲ, ನಾಚಿ ಏನಿಲ್ಲ, ಆರಾಮ್ ಓಡಿಸ್ತಾರೆ, ತೊಂದರೆ ಇಲ್ಲ. ಸರ್ ನಿಮ್ಗೆ ಹೇಗೆ ಅವ್ರಿಗೆ ಕಾನ್ಫಿಡೆನ್ಸ್ ಬಂತು? ಅವ್ರಿಗೆ ನಿಮ್ಗೆ ಒಂದು ನಮ್ಮ ಡ್ರೈವರ್ ಇದ್ದಾರೆ, ಅವ್ರು ನನಗೆ ಹೇಳಿದ್ರು ಈ ಥರ ಲೇಡಿ ಡ್ರೈವರ್ ಇದ್ದಾರೆ ಅಂತ, ಹಾಗೆ ಓಡಿಸಿ ಅಂತ ಹೇಳಿದ್ರು. ನನಗೊಂದು ಖುಷಿ ಆಯಿತು.
ಪರಿಸ್ಥಿತಿ. ಸರ್ ಯಾಕಂದ್ರೆ ಈಗಿನ ಒಂದು ಕಾಲಘಟ್ಟದಲ್ಲಿ ನೋಡ್ಬೋದು ಅಂದ್ರೆ ಎಲ್ಲಾ ಕಡೆ ಹೆಣ್ಮಕ್ಳು ಅಂದ್ರೆ ಒಂಥರ ನೋಡೋ ರೀತಿನೇ ಬೇರೆ ಇರುತ್ತೆ. ಸೊ ನೀವು ಆ ಕಾನ್ಫಿಡೆನ್ಸ್ ತಗೊಂಡ್ರೆ ಓಡಿಸಿ ಕೇರಳವರೆಗೆ ಓಡಿಸ್ರಿ ಅಂತ ನೀವು ಕೊಡ್ತೀರಿ, ನೈಟ್ ಟೈಮ್ಸ್ ಕೊಡ್ತೀರಿ, ಮಾರ್ನಿಂಗ್ ಟೈಮ್ಸ್ ಕೊಡ್ತೀರಿ. ಆ ಚಾಲೆಂಜಸ್ ನೀವು ಹೇಗೆ ಫೇಸ್ ಮಾಡ್ಕೋತೀರಿ, ಅದನ್ನ ಹೇಗೆ ಅವ್ರು ಸುರಕ್ಷೆ ಮಾಡ್ಕೋತೀರಿ, ಸುರಕ್ಷಣೆ ಹೇಗೆ ನೋಡ್ಕೋತೀರಿ? ಆಲ್ರೆಡಿ ಓಡಿಸೋದ್ರೆ ಕೆಳಗೆ ಇದ್ದಾರೆ, ಸುಮಾರು 4 ಜನ ಡ್ರೈವರ್ಗಳು ಇದ್ದಾರೆ ಆಲ್ರೆಡಿ. ಲಾಂಗ್ ಹೋಗೋ ಡ್ರೈವರ್ ಇದ್ದಾರೆ, ಲಾರಿಗಳು ಓಡಿಸೋರು ಇದ್ದಾರೆ. ಅದು ನೋಡ್ಬಿಟ್ಟು ನಾನು ಹೇಳಿದೆ ಓಡಿಸೋದು. ನಿಮ್ಗೆ ಕಾನ್ಫಿಡೆನ್ಸ್ ಇದೆ ಹಂಗಾರೆ ಅವ್ರ ಮೇಲೆ? ಅಬಲೀಕರಣ ಆಗ್ಬೇಕು ಮತ್ತೆ ಸಬಲಿ ಆಗ್ಬೇಕು ಅಂತಾರಲ್ಲ, ಅವ್ರಿಗೆ ಏನಂತ ಒಂದು ಮೆಸೇಜ್ ಕೊಡ್ತಾರೆ ಅಂತ? ലേഡീസ് ഇപ്പോൾ നിങ്ങൾ ഓടുന്നില്ല വേറെ പണിയൊക്കെ എന്താ നിങ്ങൾക്ക് ആഗ്രഹം ഇത് ഓട്ടാൻ? എല്ലാരും ഇപ്പൊ കുറെ ആൾ ഇറങ്ങുന്നുണ്ട് ഈ മേഖലയില്, ബസ്സിന്റെ കുറെ ആളെ കാണുന്നുണ്ട്. അതുപോലെ എല്ലാരും ഇറങ്ങും. ನೋಡಿದ್ರಿ ಒಬ್ಬರು ಹೆಣ್ಣು ಮಗಳು, ಒಂದು ನಮ್ಮ ಭಾರತದ ಹೆಣ್ಣು ಮಗಳು ಒಂದು ಬಸ್ ಡ್ರೈವಿಂಗ್ ಮಾಡೋದು ನಿಮ್ಗೆ ಹೇಗೆ ಅಷ್ಟು ಖುಷಿ ಆಗ್ತಿದೆ? ನಮ್ಗೆ ಖುಷಿ. ಯಾಕೆಂದ್ರೆ ಹೆಣ್ಮಕ್ಳು ಎಲ್ಲದರಲ್ಲೂ ಮುಂದೆ ಬರ್ಬೇಕು. ಪೈಲಟೇ ಆಗಿದ್ದಾರೆ, ಡ್ರೈವಿಂಗ್ ಆಗೋದು ದೊಡ್ಡ ಮಹಾವಿದ್ಯೆ ಅಲ್ಲ. ಓಡಿಸ್ತಾಳಲ್ಲ, ಅದು ಫಾರೆಸ್ಟ್ ಏರಿಯಾದಲ್ಲಿ ಬರ್ತಾಳಲ್ಲ ಅಂತೇಳಿ ಅದೊಂದು ಸ್ವಲ್ಪ ಇದಷ್ಟೇ. ಅಂಜಿಕೊಳ್ತಾಳೋ ಏನೋ ಅಂತೇಳಿ ತೊಂದರೆ ಇಲ್ಲ. ಮಾಕುಟ್ಟ ಏರಿಯಾ ಸ್ವಲ್ಪ ಕಂಜೆಸ್ಟೆಡ್ ಏರಿಯಾ ಅಲ್ಲ, ಅದಕ್ಕೋಸ್ಕರ ಸ್ವಲ್ಪ ಭಯ ಅಷ್ಟೇ, ಮತ್ತೇನು ತೊಂದರೆ ಇಲ್ಲ. ಹೆಣ್ಮಕ್ಳಿಗೆ ಮಾರ್ಗ